secant a plus tan a minus 1 divided by tan a minus secant a plus 1 is equals to 1 plus sin a divided by cos a is the question. Okay. So, one of the important question, please try to understand. Okay. LHS secant a plus tan a minus 1 divided by tan a minus secant a plus 1 is equals to, okay, see that secant a plus tan a, I will keep it as it is. I am just going to change this 1. This 1 can be written as secant square a minus tan square a. Why? That you have to comment in the answer. Okay, please comment below the video. I want to know that why I have written this particular step. Okay, 1 ಇದ್ದಿದ್ದನ್ನು ಯಾಕೆ ನಾನು secant square a minus tan square a ಅಂತ ಬರೆದನ್ನ ನೀವು ನನಗೆ ಕಮೆಂಟಲ್ಲಿ ಹಾಕಬೇಕು. ಆಯಿತಾ? ಸರಿ, now let's go for the next one. So secant a as it is plus tan a as it is. ನೋಡಿ, this I will split it as a square minus b square ಫಾರ್ಮ್ನಾಗದ. ಇದನ್ನು ಸ್ಪ್ಲಿಟ್ ಮಾಡಿದರೆ ಏನು ಬರ್ತದಪ್ಪ? secant a plus tan a into secant a minus tan a. Done? Done? Whole divided by tan a minus secant a plus 1. Done? I have not changed anything in the denominator. Please observe. ಏನೇ ನಾನು ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಶನ್ ಮಾಡ್ತಿದ್ದೆ ನ್ಯೂಮರೇಟರಲ್ಲಿ ಮಾಡ್ತಾ ಇದ್ದೇನೆ. ಫಸ್ಟ್ ಈಗ 1 ಇದ್ದಿದ್ದನ್ನು secant square a minus tan square ಅಂತ ಮಾಡಿಕೊಂಡೆ. ಈ secant square a minus tan square ಅನ್ನು secant plus tan, secant minus tan ಅಂತ ಬರಿತಾ ಇದ್ದೀನಿ. ಈಗ ಸರಿಯಾಗಿ ಗಮನಿಸಿ, ನ್ಯೂಮರೇಟರಲ್ಲಿ ಎರಡೂ ಕಡೆ ಏನು ಕಾಮನ್ ಅದಪ್ಪ? ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮಲ್ಲಿ ಏನು ಕಾಮನ್ ಅದ ಅಂದ್ರೆ secant a ಪ್ಲಸ್ ಟ್ಯಾನ್ ಎ ಕಾಮನ್ ಅದ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ secant a ಪ್ಲಸ್ ಟ್ಯಾನ್ ಎ ಕಾಮನ್. ಹಾಗಿದ್ರೆ ಬ್ರಕೆಟಲ್ಲಿ ಏನು ಉಳಿತು? ಈ ಟರ್ಮ್ನಾಗ ಏನು ಉಳಿತು ನೋಡ್ರಿ? 1 ಉಳಿತು. ಮೈನಸ್ ಸೆಕೆಂಡ್ ಟರ್ಮಲ್ಲಿ ಪ್ಲಸ್ ತೆಗೆದರೆ ಅಂದರೆ ಏನು ಉಳಿತು? ಮೈನಸ್ ಉಳಿತು. secant a minus tan a ಉಳಿತು. ಡನ್? ಆ್ಯಂಡ್ ಹೋಲ್ ಡಿವೈಡೆಡ್ ಬೈ tan a minus secant a plus 1. Clear? Now if you observe carefully, suppose if I cancel this particular term, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇದನ್ನು ಮೈನಸನ್ನು ಸಿಂಪ್ಲಿಫೈ ಮಾಡಿದೆ ಅಂತ ಅನ್ಕೊಡ್ರಿ. ಇದನ್ನು ಮೈನಸನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ? 1 ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು? 1 ಮೈನಸ್ secant a ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ tan a ಆಗುತ್ತೆ. ಡೋಂಟ್ ಯು ಥಿಂಕ್ ದೀಸ್ ಟು ಟರ್ಮ್ಸ್ ಆರ್ ಸೇಮ್? ನೋಡಿ, ಪ್ಲಸ್ 1 ಅದ ರೀ, ಪ್ಲಸ್ 1 ಅದ, ಮೈನಸ್ secant ಅದ, ಮೈನಸ್ secant ಅದ, ಪ್ಲಸ್ tan ಅದ, ಪ್ಲಸ್ tan ಅದ, ಎರಡು ಸೇಮ್ ಅದಾವ ಅಂತದ್ದು ಈ ಎಕ್ಸ್ಪ್ರೆಷನ್ ಏನಾಯಿತು? ಕ್ಯಾನ್ಸಲ್ ಆಯಿತು. ನಾವು ವಾಟ್ ಎವರ್ ಇಸ್ ಲೆಫ್ಟ್ ಇಸ್ secant a ಪ್ಲಸ್ tan a. ಅಬ್ಸರ್ವ್, ನಾವು secant a ಪ್ಲಸ್ tan a ನಾನು ಯಾವ ರೀತಿ ಬರಿತಾ ಇದ್ದೀನಿ ನೋಡಿ. ರೈಟ್, secant ಏನಂತ ಬರಿಬೋದು? 1 ಬೈ ಕಾಸ್ ಎ ಅಂತ ಬರಿಬೋದು, ಪ್ಲಸ್ tan ಏನಂತ ಬರಿಬೋದು? ಸೈನ್ ಎ ಬೈ ಕಾಸ್ ಎ ಅಂತ ಬರಿಬೋದು. ನಾವು ಎರಡು ಕಡೆ ಡಿನಾಮಿನೇಟರ್ ಸೇಮ್ ಅದ, ಅಂದರೆ ಡಿನಾಮಿನೇಟರ್ ಏನಾಯಿತು? ಕಾಸ್ ಎ ಆಯಿತು. ನ್ಯೂಮರೇಟರ್ಲಿ ಏನು ಬರ್ತಾ ಇದೆ? 1 ಪ್ಲಸ್ ಸೈನ್ ಎ ಬರ್ತಾ ಇದೆ. ಇಸ್ ಇಟ್ ಈಕ್ವಲ್ಸ್ ಟು RHS ಆಫ್ ದ ಪ್ರೂವ್ ದ್ಯಾಟ್ ಕಂಡೀಷನ್? ನೋಡಿ, ಪ್ರೂವ್ ದ್ಯಾಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಇದೆ. ದಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ದಿ ಸೊಲ್ಯೂಷನ್. ಕ್ಲಿಯರ್? Please try to analyze each and every step. I want you to watch this video again and again to get perfect in the solution. Clear? ಅರ್ಥ ಆಗ್ತಿದೆ ಎಲ್ರಿಗೂ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಮ್ಮದು ಕೆಳಗಡೆ ವಾಟ್ಸಪ್ ಚಾನಲ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ಕಾಲ್ ಮಾಡಿ ಕೇಳ್ಬೋದು, ಅಥವಾ ಈ ವಿಡಿಯೋದ ಕಮೆಂಟಲ್ಲಿ ಸಹ ನೀವು ಮೆನ್ಷನ್ ಮಾಡಬಹುದು. ಎನಿ ಡೌಟ್ಸ್ ಪ್ಲೀಸ್ ಯು ಕ್ಯಾನ್ ಪೋಸ್ಟ್ ಇಟ್. ಓಕೆ, ಲೆಟ್ಸ್ ಗೋ ಫಾರ್ ದಿ ನೆಕ್ಸ್ಟ್ ಒನ್.